ದರ್ಶನ್ ಸರ್ ಕಾಂಗ್ರೆಸ್ ವಕ್ತಾರ ದರ್ಶನ್ ಸರ್ ಈಗ ಕೇಳಿಸ್ಕೊಂತ ಇದ್ದೀರಾ ಏನು ಅಧಿಕಾರದಲ್ಲಿದ್ದೀರಾ 40% ಆರೋಪ ಇದೆ ಮತ್ತೊಂದಿದೆ ಅಧಿಕಾರದಲ್ಲಿದ್ದೀರಾ ತನಿಖೆ ನಡೆಸಿ ತನಿಖೆ ಮಾಡೋದು ಬಿಟ್ಟು ಬೇರೆ ಸುಮ್ಮನೆ ಆರೋಪ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಉತ್ತರ ದಯವಿಟ್ಟು ನಾನು ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬೇಡಿ ಕೇಳೋಣ ಸರ್ ನೋಡಿ 40%ಗೆ ಒಬ್ಬ ಸಂತೋಷ್ ಪಾಟೀಲ್ ಅನ್ನೋನು ಕೇಸರಿ ಶಲ್ಯದಲ್ಲಿ ನೇಣು ಹಾಕೊಂಡು ಸತ್ತೋಗಿರೋದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ ಒಂದು ಎರಡನೇದು ನಮ್ಮ ಶರತ್ ಅವ್ರು ಹೇಳ್ತಾ ಇದ್ರು ತನಿಖೆ ಹಂತದಲ್ಲಿ ಅಂತ ತನಿಖೆ ಎಲ್ಲಾ ಕಂಪ್ಲೀಟ್ ಆಗಿ ರಾಜ್ಯಪಾಲರ ಟೇಬಲ್ ಮೇಲೆ ಎಲ್ಲಾ ಕಡತಗಳು ಬಂದು ನಿಂತಿವೆ ಮೊದಲನೇ ಪ್ರಶ್ನೆ ಇಲ್ಲಿ 17A ಕೊಡ್ಬೇಕು ಅನ್ಬೇಕಂದ್ರೆ ಒಂದು ಯಾವ್ದಾದ್ರು SIT ಫಾರ್ಮ್ ಆಗ್ಬೇಕು ಇಲ್ಲ ಲೋಕಾಯುಕ್ತ ಫಾರ್ಮ್ ಆಗ್ಬೇಕು ಆ ಪ್ರಕರಣ ತನಿಖೆ ಆಗ್ಬೇಕು ಅದಾದ್ಮೇಲೆ ರಾಜ್ಯಪಾಲರ ಟೇಬಲ್ ಬರ್ಬೇಕು ಆಮೇಲೆ ಪ್ರಾಸಿಕ್ಯೂಷನ್ ಕೊಡುವಂತದ್ದು ಒಂದು ಪದ್ಧತಿ ಇವತ್ತು ಬಹಳ ಮುಖ್ಯವಾದಂತ ಒಂದು ಆರೋಪ ಮತ್ತೆ ಮಾನ್ಯ KPCC ಅಧ್ಯಕ್ಷರು ಇವತ್ತು ಪ್ರೆಸ್ ಮೀಟ್ ನಲ್ಲಿ ಮಾತಾಡಿದ್ರು ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಬರೋಣ ಇದೇ ವಿಚಾರದಲ್ಲಿ ಬರುತ್ತೆ ಅದನ್ನು ಜೊಲ್ಲೆ ಅವರು ನಿರಾಣಿ ಅವರು ರೆಡ್ಡಿ ಅವರು ಅದಾಗಿ ಕುಮಾರಸ್ವಾಮಿ ಅವರು ಸರ್ ನಮ್ ದೇಶಕ್ಕೆ ಅಡ್ರೆಸ್ಸೇ ಇಲ್ದೇನೆ ಅಡ್ರೆಸ್ಸೇ ಇಲ್ದೇನೆ ಐಡೆಂಟಿಟಿ ಇಲ್ದೇನೆ ಒಂದು ಕಚೇರಿ ಇಲ್ದೇನೆ ಬಂದಂತ ಒಂದು ಕಂಪನಿ ಯಾವ್ದಾದ್ರು ಅಂತಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಫೋರ್ಜರಿ ಕಂಪನಿ ಅವರ ಉದ್ದೇಶ ಈ ದೇಶವನ್ನ ಲೂಟಿ ಮಾಡುವಂತದಿತ್ತು ಯಾಕೆ ಈ ಮಾತನ್ನ ಉಲ್ಲೇಖ ಮಾಡಿದೆ ಅಂದ್ರೆ ಮಾನ್ಯ ಕುಮಾರಸ್ವಾಮಿ ಅವರು ಒಂದು ಮಾತನ್ನ ಹೇಳಿದ್ದಾರೆ ಆ ಒಂದು ಕಂಪನಿ ಶ್ರೀ ಸಾಯಿ ವೆಂಕಟೇಶ್ವರ ಆ ಕಂಪನಿಗೆ ನಾನು ಸಹಿಯನ್ನ ಹಾಕಿಲ್ಲ ಫೋರ್ಜರಿ ಮಾಡಿದ್ದಾರೆ ಫೋರ್ಜರಿಯಾಗಿ 530 ಎಕರೆ ಕಬಳಿಸಿದ್ದಾರೆ ಅನ್ನುವಂತ ಉದ್ದೇಶ ಅವರ ಹೇಳಿಕೆ ಆಗಿತ್ತು ಒಬ್ಬ ಮುಖ್ಯಮಂತ್ರಿಯ ಸಹಿ ಫೋರ್ಜರಿ ಆಗ್ತದೆ ಅವರೇ ಖುದ್ದು ಮುಖ್ಯಮಂತ್ರಿ ಇದ್ದಾಗ ಆ ಮುಖೇನ 530 ಎಕರೆ ಶ್ರೀ ಸಾಯಿ ವೆಂಕಟೇಶ್ವರ ಕಂಪನಿಯವರು ಲೂಟಿ ಹೊಡಿತಾರೆ ಆ ಕಂಪನಿಗೆ ಅಡ್ರೆಸ್ ಇಲ್ಲ ವ್ಯಾಟ್ ಇಲ್ಲ ಬ್ಯಾಂಕ್ ಖಾತೆ ಇಲ್ಲ ರಿಜಿಸ್ಟ್ರೇಷನ್ ಇಲ್ಲ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್ ಇಲ್ಲ ಸೇಲ್ಸ್ ಟ್ಯಾಕ್ಸ್ ಇಲ್ಲ ಲೇಬರ್ ಲೈಸೆನ್ಸ್ ಇಲ್ಲ ಏನಿಲ್ಲ ಅಂತ ಒಂದು ಕಂಪನಿ ಫೋರ್ಜರಿ ಆಗಿದೆ ಅಂತ ಮಾನ್ಯ ಕುಮಾರಸ್ವಾಮಿ ಅವರು ಕ್ಲೈಮ್ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಮುಖ್ಯಮಂತ್ರಿಗಳ ಸಹಿ ಫೋರ್ಜರಿ ಆಗಿದೆ ಅಂದ್ರೆ ಮೊದಲು ಅದು ರಾಷ್ಟ್ರದ್ರೋಹದ ಕೆಲಸ ಆ ಮುಖೇನ ಆ ಭೂಮಿಯನ್ನ ಕೊಳ್ಳೆ ಹೊಡೆದಿದ್ದಾರೆ ಅಂದ್ರೆ ಈ ನೆಲದ ಮಣ್ಣನ್ನ ದೋಚುವಂತ ಕೆಲಸಕ್ಕೆ ಆ ಕಂಪನಿ ಕೈ ಹಾಕಿದೆ ಅನ್ನುವಂಥದ್ದನ್ನ ಮೊದಲಿಗೆ ಹೇಳ್ತಾ ಇದೇ ಮಾನ್ಯ ಕುಮಾರಸ್ವಾಮಿ ಅವರು ಅದೇ ಕೇಸಿನ ವಿಚಾರವಾಗಿ ಬೇಲ್ ತಗೊಂಡಿದ್ದಾರೆ ನೀವು ತಪ್ಪು ಮಾಡಿಲ್ಲ ಅಂದ್ರೆ ಬೇಲ್ ಯಾಕೆ ತಗೊಂಡ್ರಿ ಅನ್ನುವಂಥದ್ದು ಉದ್ದೇಶ ಒಂದು ಎರಡನೇದು ಇಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಕಾಪಿ ಇದೆ ಎಷ್ಟನೇ ತಾರೀಕು 21/11/2023 ಮಾನ್ಯ ಕನವೆತ್ತ ಸಂತೋಷ್ ಹೆಗ್ಡೆ ಅವರ ಗೈಡ್ಲೈನ್ಸ್ ಅಲ್ಲಿ ಲೋಕಾಯುಕ್ತ SIT ಫಾರ್ಮ್ ಮಾಡಿ ಇಂಚಿಂಚು ಆಳ ಅಗಲವನ್ನ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಯ ಸಂಪೂರ್ಣ ತನಿಖೆಯಾಗಿ 218 ಪುಟಗಳ ವರದಿಯನ್ನ IPS ಅಧಿಕಾರಿ ಚಂದ್ರಶೇಖರ್ ಅವರು ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ ಇಲ್ಲಿ ತನಕ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ ಅದಾಗಿ ಮತ್ತೆ SIT ಅವರು ಪತ್ರ ಲೋಕಾಯುಕ್ತದವರು ಪತ್ರವನ್ನು ರಾಜ್ಯಪಾಲರು ಜಗ್ಗುತ್ತಾ ಇಲ್ಲ ನಮ್ಮ ನಾಡಿನ ಮುಖ್ಯಮಂತ್ರಿಯ ಫೋರ್ಜರಿ ಓಕೆ ನಿಮ್ಮ ಪ್ರಶ್ನೆ ಈಗ ಅರ್ಥ ಆಯ್ತು ದರ್ಶನ್ ಸರ್ ಒಂದು ನಿಮಿಷ ಕೊಟ್ಟಿದ್ದಾರೆ ಹೇಳೋದು ಇಂಪಾರ್ಟೆಂಟ್ ಆಗುತ್ತೆ ರಾಜ್ಯಪಾಲರಿಗೆ ತನಿಖೆ ಕೊಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬರ್ತೀನಿ ನಿಮ್ಮ ಹತ್ರ ರಾಜ್ಯಪಾಲರಿಗೆ ಒಂದು ನಿಮಿಷ ತನಿಖೆ ಮಾಡಿಸಬೇಕು ಅಂದ್ರೆ ರಾಜ್ಯಪಾಲರಿಗೆ ಸಮಗ್ರವಾದ ಈ ಕುಮಾರಸ್ವಾಮಿದಾಗಿರ್ಬೋದು ನಿರಾಣಿದವರಾಗಿರ್ಬೋದು ಸಮಗ್ರ ದಾಖಲೆಯನ್ನೇ ಒದಗಿಸಲಿಲ್ಲ ಅವಾಗಿನ ಮುಖ್ಯಮಂತ್ರಿಗಳು ಈಗಿನ ಕೇಂದ್ರ ಸಚಿವರ ಮೇಲೆ ಆರೋಪ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ನಾನು ಯಾವ್ದಾದ್ರು ಇಂಟರ್ನ್ಯಾಷನಲ್ ಇದಕ್ಕೆ ಹೋಗಿ ಇದು ನಾನು ಬರ್ದಿರೋ ಹಸ್ತಾಕ್ಷರ ಅಲ್ಲ ಇದು ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು ಇದೇ ವಿಚಾರವಾಗಿ ಇವತ್ತು KPCC ಅಧ್ಯಕ್ಷರು ಕೂಡ ಪ್ರೆಸ್ ಮೀಟ್ ಮಾಡಿದ್ರು ಏನ್ ಹೇಳ್ತೀರಾ ಇದ್ರ ಬಗ್ಗೆ ಸರ್ ಒಂದ್ ನಿಮಿಷ ದರ್ಶನ್ ಅವರ ನೀವು ಮಾತಾಡಬೇಡಿ ಇವಾಗ ನಾವು ಮಾತಾಡಿ ಹೇಳಿ ಸರ್ ಹೇಳಿ ಮೇಡಮ್ ಉಷಾ ಅವರು ಕೇಳ್ಕೋಬೇಕು ದರ್ಶನ್ ಅವರು ಕೇಳ್ಕೋಬೇಕು ಮೊದಲು ಉಷಾ ಮೇಡಮ್ ಅವ್ರಿಗೆ ಒಂದು ಪ್ರಶ್ನೆ ಏನಂದ್ರೆ ನಿಮ್ಮ ಸ್ಟ್ಯಾಂಡ್ ಯಾವ ಕಡೆ ಅಂತ ನೀವೇನ್ ಕಾಂಗ್ರೆಸ್ ವಕ್ತಾರರ ಇಲ್ಲ ಆಪ್ ವಕ್ತಾರರ ಒಂದ್ ನಿಮಿಷ ನೀವು ಆಗ್ಲಿಂದ ತುಂಬಾ ಮಾತಾಡ್ಬಿಡ್ರಿ ಇವಾಗ ನಾವು ಉತ್ತರ ಕೊಡ್ತೀವಿ ಕೇಳ್ಕೊಂಬಿಡಿ ಆಗ್ಲಿಂದ ವಹಿಸ್ಕೊಂಡು ತುಂಬಾ ಚೆನ್ನಾಗಿ ಮಾತಾಡಿದ್ರು ಮೇಡಮ್ ಅವರು ಇವಾಗ ಒಂದು ಬೆರಳು JDS ಕಡೆ ತೋರ್ಸೋಕ್ಕಿಂತ ಮುಂಚೆ ಮೇಡಮ್ ಅವರೇ ನೀವು ಈ 3 ಬೆರಳು ನಿಮ್ ಕಡೆ ನೋಡ್ಕೊಂಡ್ಬಿಡಿ ಇನ್ನ ಒಂದ್ ನಿಮಿಷ ಸರ್ ಮಾತಾಡೋಣ ಈ ಪ್ರಚಾರ ಒಂದ್ ನಿಮಿಷ ಅವ್ರಾಗ್ಲೇ ಕ್ವಶನ್ ಮಾಡಿದಾಗ ನೀವು ತಡೆದಿಲ್ಲ ನಾನು ಉತ್ತರ ಕೊಡೋಲ್ಲ ಅದೇ ಹೇಳ್ತಾ ಇದ್ದೀನಿ ಕುಮಾರಸ್ವಾಮಿ ಅವರು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಈ ವಿಚಾರಕ್ಕೆ ನಿಮ್ಮ ನನ್ನ ಮೈಂಡಲ್ಲಿ ಇದೆ ನಾನು ಮರೆಯಲ್ಲ ಫಸ್ಟ್ ಮೇಡಮ್ ಅವ್ರಿಗೆ ಆಮೇಲೆ ಅವ್ರಿಗೆ ಉತ್ತರ ಇಬ್ರಿಗೂ ಉತ್ತರ ಕೊಟ್ಬಿಡ್ತೀನಿ ಆಯ್ತು
ಒಂದು ಬೆರಳು ನಮ್ಮ ಕಡೆ ತೋರ್ಸೋಕ್ಕಿಂತ ಮುಂಚೆ ಈ 3 ಬೆರಳು ನೀವು ನೋಡ್ಕೊಳ್ಳಿ. ಇನ್ನು ಮನೀಶ್ ಸಿಸೋಡಿಯಾ ಮೊನ್ನೆ ಬಂದವ್ರೆ, ನಿಮ್ಮ ಕೇಜ್ರಿವಾಲ್ ಪಾಪ ತುಂಬ ಟ್ರಾನ್ಸ್ಪರೆಂಟ್, ಯಾಕೆ ಜೈಲ್ಗೆ ಹೋದ್ರು ಅಂತ ಗೊತ್ತಿಲ್ಲ, ಅಷ್ಟು ತುಂಬ ಚೆನ್ನಾಗಿ ಕರಪ್ಷನ್ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಆಯ್ತಾ, ನೀವು ಇದೇ ಕಾಂಗ್ರೆಸ್ ವಿರುದ್ಧ ಮಾತಾಡ್ಕೊಂಡು ಅಧಿಕಾರಕ್ಕೆ ಬಂದ್ರಿ, ಮರಿಬೇಡಿ. ಕಾಂಗ್ರೆಸ್ ವಿರುದ್ಧನೇ ಮಾತಾಡಿ, ಕಾಂಗ್ರೆಸ್ ಭ್ರಷ್ಟರು, ಇವತ್ತು ಹೋಗಿ ಅವ್ರ ಮಡಿಯಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀರಿ. ಆಯ್ತಾ, ಇವಾಗ ದರ್ಶನ್ ಅವರು ಎಂದ್ರು ಆಗ್ಲೇ ಮೇಡಮ್ ಅವರು ಒಂದ್ ಮಾತು ಕೇಳಿದ್ರು, ಪ್ರಾಸಿಕ್ಯೂಷನ್ಗೆ ಇವಾಗ ಕುಮಾರಸ್ವಾಮಿ ಅವರಿಗೆ ಹಿ ಇಸ್ ನಾಟ್ ಎ MLA, ಹಿ ಇಸ್ MP. ಒಬ್ಬ MP ಗೆ ಗವರ್ನರ್ ಪ್ರಾಸಿಕ್ಯೂಷನ್ ಕೊಡೋಕ್ಕಾಗಲ್ಲ, ಇದು ಅವ್ರಿಗೆ ಅರ್ಥ ಆಗ್ಬೇಕು, ಗೊತ್ತಿರಬೇಕು. ಒಂದು ರಾಜ್ಯಸಭಾ ಚೇರ್ಪರ್ಸನ್, ಒಂದು ಸ್ಪೀಕರ್ ಅಲ್ಲಿಂದ ಪರ್ಮಿಷನ್ ತಗೋಬೇಕು. ಒಂದು ಇವಾಗ ಇವ್ರ ಪಾಯಿಂಟಿಗೆ ಬರ್ತೀನಿ. ಈ ಹಗರಣದ ಬಗ್ಗೆ ಯಾವಾಗ 2007 ಸರ್? ಹೌದು, ಅಕ್ಟೋಬರ್ 6ನೇ ತಾರೀಕು 2000. ಇವತ್ತಿಗೆ ಎಷ್ಟು ವರ್ಷ ಸರ್? ಎಷ್ಟು ವರ್ಷ? 17 ವರ್ಷ. ಏನ್ ಕಳ್ಳೆಕಾಯಿ ತಿನ್ಕೊಂಡು ಕುಂತಿದ್ರ? ಇದೇ ಲಾಸ್ಟ್ 18ನಲ್ಲಿ ಕಾಂಗ್ರೆಸ್ ಅವ್ರು ಬಂದು JDS ಅವ್ರ ಕಾಲಿಗೆ ಬಿದ್ದು ಅವ್ರ ಬಾಗಲ್ ತಟ್ಟರಲ್ಲ, ಆವಾಗ ನಿಮ್ಗೆ ಗೊತ್ತಿರ್ಲಿಲ್ವಾ ಇವ್ರ ಮೇಲೆ ಇಂಥ ಆರೋಪಗಳು ಇದಾವಂತ? ಆವಾಗ ನೀವೆಷ್ಟು ಸಾಚಿರಂತ ಗೊತ್ತಾಗುತ್ತೆ. ಮಾಡಿರೋ ಹಗರಣಗಳು ನೀವು ಮುಚ್ಕೊಳ್ಳೋಕ್ಕೆ ಬೇರೆಯವ್ರಿಗೆ ಮಾಡಕ್ ಹೋಗ್ಬೇಡಿ. ಆಯ್ತಾ, ಕುಮಾರಣ್ಣ ಏನು ಹೇಳಿದ್ರು ಅದನ್ನ ಪಕ್ಕನೇ ಹೇಳಿರೋದು, ಓಪನ್ ಆಗಿ ಅವ್ರು ಚಾಲೆಂಜ್ ಮಾಡಿದಾರ. ಇನ್ನೊಂದು, ಈ ವರದಿ ಯಾವಾಗ 23 ಲಾಸ್ಟ್ ಇಯರ್ ಕೊಟ್ಟಿರೋದು ರೀಸೆಂಟ್ಲಿ. ಈ SIT ಎಷ್ಟು ಬೇಗ ಕೆಲಸ ಮಾಡ್ತಾ ಇದೆ. ಇದೇ ಮೂಲದಲ್ಲಿ SIT ಯಾಕೆ ಕೆಲಸ ಮಾಡ್ತಾ ಇಲ್ಲ? ಇದೇ ಮೂಲ ವಿಚಾರದಲ್ಲಿ ಅವ್ರು ಸಲ್ಲಿಸಿರೋ ರಿಪೋರ್ಟ್ ವಾಲ್ಮೀಕಿ ಬಗ್ಗೆ ನೋಡಿದ್ದೀರಾ? ದದ್ದಲ್ ಅವ್ರ ಹೆಸರಿಲ್ಲ, ನಾಗೇಂದ್ರ ಅವ್ರ ಹೆಸರಿಲ್ಲ, ಬೇರೆ ಯಾರೋ ಒಂದು 2-3 ಅಧಿಕಾರಿಗಳ ಹೆಸರು ಹಾಕವ್ರೆ. ಇವ್ರು SIT ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ನಾಚಿಕೆ ಆಗ್ಬೇಕು ಇವ್ರಿಗೆ. ಎಸ್, ಒಂದು ನಿಮಿಷ ಸರ್. ಎಸ್ ದರ್ಶನ್ ಸರ್, ಕೇಳಿಸ್ಕೊಂಡ್ರಿ, JDS ವಕ್ತಾರರಾದಂಥ ಸೈಯದ್ ಅವ್ರು ಹೇಳ್ತಾ ಇದ್ರು SIT ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ನಾಗೇಂದ್ರ ಮಾಜಿ ಸಚಿವರ ಹೆಸರಿಲ್ಲ, ಶಾಸಕರ ಹೆಸರಿಲ್ಲ ಅಂತ. ಸೊ SIT ಎಲ್ಲೋ ಒಂದು ಕಡೆ ಪಕ್ಷದ ಪರ ಕೆಲಸ ಮಾಡ್ತಾ ಇದೆ ಅನ್ನೋದು ಇವರ ಆರೋಪ. ಸುಪ್ರೀಂ ಕೋರ್ಟ್ ಇಂದ 3 ತಿಂಗಳಲ್ಲಿ ವರದಿ ಕೊಡಬೇಕಂತಿದ್ರು. 17 ವರ್ಷ ಏನ್ ಮಾಡ್ತಿದ್ರು ಇವರು? ಎಸ್, ಕೇಳೋಣ. ಇದು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಬದುಕ್ತಾ ಇರೋದು. ದೇವೇಗೌಡರು ಜಾಂಗೀರಿನಲ್ಲಿ ರಾಜಕೀಯ ನಡೀತಾ ಇಲ್ಲ, ಏನೋ ಕಾಲು ಹಿಡಿದು ಕೈ ಹಿಡಿದು ಅನ್ನೋ ಪದಗಳೆಲ್ಲ ಬಳಸಿದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಂದು ಅವಕಾಶ ಕೊಟ್ಟು ಮುಖ್ಯಮಂತ್ರಿ ಆಗ್ರಿ, ರಾಜ್ಯ ನಡೆಸ್ರಿ ಅಂತ. ಅವಕಾಶ ನೀವು ಬೇಕಾಗಿದ್ದು JDS ಅಲ್ಲ. JDS ಅವಕಾಶ ಹೇಳಿ ಮತ್ತೆ ನಿಮ್ಗೆ ಅವಕಾಶ ಅವ್ರು ಹೇಳಿ. ಆಯ್ತು, ನೀವು ಬಂದು ಕಾಲು ಹಿಡಿದಿರೋದು ಈಗಲೂ ಹೇಳ್ತಿದ್ದೀನಿ. ದರ್ಶನ್ ಕಾಂಗ್ರೆಸ್ ಅವರು ಬಂದು JDS ಕಾಲಿಗೆ ಬಿದ್ದಿದ್ದು, ಕುಮಾರಸ್ವಾಮಿ ಕಾಲಿಗೆ ಬಿದ್ದಿದ್ದು. ಸರ್ ಹೇಳಿ ಬಿಡಿ, ಉತ್ತರ ಮಾಡಿ. ದರ್ಶನ್ ಜಿ, ಎಸ್ ಮೇಲಕ್ ನಿಧಾನಕ್ಕೆ ಒಂದು ಆರೋಗ್ಯವಾದಂತ ಚರ್ಚೆ ಆಗ್ಲಿ, ಎಸ್ ಮಾತಾಡಿ ಸರ್. ನೋಡಿ, ಮೂಢ ವಿಚಾರ ಯಾವುದು ವಾಲ್ಮೀಕಿ ವಿಚಾರನ ಕೇಳಿದ್ರು. ಖಂಡಿತ ವಾಲ್ಮೀಕಿ ವಿಚಾರದಲ್ಲಿ ನಾವೇನು SIT ಫಾರ್ಮ್ ಮಾಡಿದ್ವಿ, 15 ಜನರು ಬಂಧನ ಆಗಿದೆ. ತಪ್ಪೇ ಮಾಡ್ದವ್ರನ್ನ ನೀವು ಅದಕ್ಕೆ ಸೇರಿಸಿ ಅದು ಕಾಕಿ ಅಂತಂದ್ರೆ ಏನೋ ಸರ್ ಹೇಳಿ ತಡ್ರಿ ಸರ್, ಮುಗಿಸ್ಲಿ, ಮತ್ತೆ ಬರೋಣ ನಿಮ್ಗೂ ಮತ್ತೆ. ಎಸ್, ನೆಕ್ಸ್ಟ್ ನಿಮ್ಗೆ ಆಯ್ತು ಅವ್ರನ್ನ ಮಾತಾಡ್ಸ್ಬಿಟ್ಟು ಮಾತ್ರ ಬರ್ತೀವಿ. ಸರ್ ಒಂದ್ ನಿಮಿಷ ಸರ್, ಉತ್ತರ ಹೇಳಿ ಬಿಡಿ. ಒಂದ್ ನಿಮಿಷ ಅಲ್ಲ ಸೈಯದ್ ಸರ್, ಒಂದ್ ನಿಮಿಷ ಅವ್ರಿಗೆ ಟೈಮ್ ಕೊಡಿ. ಒಂದು ನಿಮಿಷ ಮಾತಾಡೋದು ಬರ್ತದೆ ಅಂತ ನಿಮ್ಗೆ ವಕ್ತಾರ ಮಾಡಿದ್ರು ಅಷ್ಟೇ. ಇನ್ನೊಬ್ರು ಮಾತಾಡಕ್ ಬಿಡಿ, ಸ್ವಲ್ಪ ಸ್ಟೇಜ್ ಡೆಕೋರಂ ಇಟ್ಕೊಳ್ಳಿ. JDS ಹೋಗ್ತಾರೆ ಸರ್, ಒಂದು ನಿಮಿಷ ಅವ್ರು ಹೇಳ್ಬಿಡ್ಲಿ, ನೆಕ್ಸ್ಟ್ ನಾವು ಚರ್ಚೆ ಮಾಡೋಣ. ದರ್ಶನ್ ಸರ್ ಜಲ್ದಿ ಹೇಳಿ, ನಿಮ್ ಪಾಯಿಂಟ್ ಹೇಳಿ ಸರ್. ಇನ್ನೊಂದು ಏನೋ ನನಗೆ ಕಾನೂನು ಪಾಠ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಅವ್ರು ಇವತ್ತು MP ಆಗಿದ್ದಾರೆ, ಏನೋ ಸ್ಪೀಕರ್ ಬೇಕು ಅಂತ. ಯಾಕೆ ಕಳ್ತನ ಮಾಡೋನು MLA ಆದ ಕಳ್ತನ ಮಾಡಿ ಈಗ ಉಚ್ಕೊಳಕ್ಕೆ ನನಗೆ ಯಾರು ಇಲ್ಲ ವಾಸ್ತವಾಂಶ ಬರ್ಲಿ ಸರ್. ದರ್ಶನ್ ಸರ್, ಈಗ ವಿಚಾರ ಅದಲ್ಲ. ಕಳ್ಳತನ ಯಾವಾಗ ಮಾಡಿದ್ದಾರೆ, ಬೇನಾಮಿ ಯಾವಾಗ ಮಾಡಿದ್ದಾರೆ, ಕೇಸ್ ಯಾವಾಗ ಆಗಿದೆ? MLA ಇದ್ದಾಗ FIR ಆಗಿರೋದು, MLA ಇದ್ದಾಗ. ಅದು ಈ ಕಂಪ್ಲೇಂಟ್ ಯಾರು ಕೊಟ್ಟಿರೋದು, ಯಾರ ಅಲ್ಬೇಕಿನಲ್ಲಿ ಈ ಕೇಸಿಗೆ ತನಿಖೆಗೆ ಹಾಕ್ತಾರೆ ಯಾರು? ಮಾನ್ಯ ಶ್ರೀ ಯಡಿಯೂರಪ್ಪಾಜಿಯವರು ಮುಖ್ಯಮಂತ್ರಿ ಇದ್ದಾಗ ಕುಮಾರಸ್ವಾಮಿ ಅವರ ಮೇಲೆ ಈ ಕಠೋರ ಗಂಭೀರ ಆರೋಪ
ಇವತ್ತು ನಕಲು ಒಂದಿನ ಹೇಳ್ತಾರೆ ನಾನು ಸೈನ್ ಮಾಡಿಲ್ಲ, ಇನ್ನೊಂದಿನ ಹೇಳ್ತಾರೆ ನಾನು ಮಾಡಿದ್ದೆ ಆದ್ರೆ ನನ್ಗೆ ಅರಿವಿರ್ಲಿಲ್ಲ, ಏನೋ ಕಣ್ತಪ್ಪು ಮಾಡಿದೀನಿ ಅಂತ. ಅದೇ ಕೋರ್ಟಿಗೆ ಹೋಗ್ಬಿಟ್ಟು ಅಯ್ಯೋ ದಯವಿಟ್ಟು ರಕ್ಷಣೆ ಮಾಡಿ, ಇಲ್ಲೇ ನೀವು ಬೇರೆ ತಳಕ್ ಹೋಗ್ತೀರಾ? ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಅಲ್ವಾ, ಕರ್ನಾಟಕ ಕೋರ್ಟ್ ಗಳಿಗೆ ಯಾಕೆ ಕಲಿತಾ ಇದ್ದೀರಾ? ಸೆಂಟ್ರಲ್ ಮಿನಿಸ್ಟ್ರು, ದೊಡ್ಡ ಮಿನಿಸ್ಟ್ರು, ಉಕ್ಕಿನ ಮಿನಿಸ್ಟ್ರು ದರ್ಶನ್ ಸರ್, ಎಸ್ ನಿಮ್ಮ ಆನ್ಸರ್ ನಾನು ತಗೊಂಡೆ. ಒಂದ್ ನಿಮಿಷ ಸರ್, ದರ್ಶನ್ ಸರ್ ಒಂದು ನಿಮಿಷ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.